ಹಾಯ್ ಹಲೋ ಫ್ರೆಂಡ್ಸ್. ಇವತ್ತಿನ ಅಮೃತಧಾರೆ ಎಪಿಸೋಡ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇವತ್ತಿನ ಅಮೃತಧಾರೆ ಸೀರಿಯಲ್ನಲ್ಲಿ ಗೌತಮ್ ಹಾಸ್ಪಿಟಲ್ ಇಂದ ಮನೆಗೆ ಹೋಗ್ತಾ ಇರ್ತಾನೆ. ಹಾಗೆ ಆನಂದ್ ಕಾಲ್ ಮಾಡಿ, ಗೆಳೆಯ ಮಲ್ಲಿಗೆ ಈಗ ಪ್ರಜ್ಞೆ ಬಂತೇನೋ, ಇಂಪ್ರೂವ್ಮೆಂಟ್ಸ್ ಏನಾದ್ರು ಇದೆಯಾ ಅಂತ ಕೇಳ್ತಾನೆ. ಗೌತಮ್ ಏನಿಲ್ಲ ಕಣೋ, ಇನ್ನೂ ಹಾಗೆ ಇದ್ದಾಳೆ, ಪ್ರಜ್ಞೆ ಬಂದಿಲ್ಲ ಅಂತ ಹೇಳ್ತಾನೆ. ಗೌತಮ್ ಇವಾಗ ಎಲ್ಲಿದೀಯಾ, ನಾನು ಹಾಸ್ಪಿಟಲ್ ಬರ್ತಾ ಇದೀವಿ ಅಂತ ಅಪರ್ಣ ಮಾತಾಡ್ತಾಳೆ. ಆಗ ಗೌತಮ್, ಬೇಡ ಅಪರ್ಣ, ನೀನ್ ಈ ಸ್ಥಿತಿಲಿ ಮಲ್ಲಿನ ನೋಡ್ಬಾರ್ದು ಅಂತ ಹೇಳ್ತಾನೆ. ಅವಳಿಗೆ ಎಚ್ಚರ ಆಗ್ಲಿ, ಆಗ ನಾನೇ ಕಾಲ್ ಮಾಡ್ತೀನಿ, ಆಗ ಬಂದು ನೋಡಿ ಅಂತ ಹೇಳ್ತಾನೆ. ನಂತರ ಆನಂದ್, ನೀನ್ ಹೇಗಿದ್ಯಪ್ಪ ಅಂತ ಕೇಳ್ತಾನೆ. ಅದಕ್ಕೆ ಗೌತಮ್, ಇದೀನಪ್ಪ, ಇದನ್ನೆಲ್ಲ ನೋಡ್ತಾ ಇದ್ರೆ ಮನಸ್ಸಿಗೆ ಬಹಳ ಹಿಂಸೆ ಆಗ್ತಾ ಇದೆ ಕಣೋ. ಒಂದ್ ಕಡೆ ಮಲ್ಲಿಗೆ ಹಿಂಗಾಯ್ತಲ್ಲ ಅಂತ ಬೇಜಾರು, ಇನ್ನೊಂದ್ ಕಡೆ ಮಗುಗೆ ಹೀಗಾಯ್ತಲ್ಲ ಅಂತ ಸಂಕಟ ಕಣೋ. ತುಂಬಾ ನೋವಲ್ಲಿ ಮಾತಾಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ಹಾಸ್ಪಿಟಲ್ನಲ್ಲಿ ಜಯದೇವ್ ಭೂಮಿಕಾನ ನೋಡ್ತಾ, ಇವಳೊಬ್ಳು ಈ ಬ್ರೋ ಒಂಥರ ಅಂಟಾರೆ, ಇವಳು ಇನ್ನೊಂಥರ ಅಂಟು ಅಂತ ಮನಸ್ಸಿನಲ್ಲೇ ಬೈಕೋತಾನೆ. ಅದೇ ಟೈಮ್ಗೆ ನರ್ಸ್ ಬರ್ತಾರೆ. ನರ್ಸ್, ನನ್ನ ವೈಫ್ಗೆ ಯಾವಾಗ ಪ್ರಜ್ಞೆ ಬರ್ಬೋದು, ಏನಾದ್ರು ಐಡಿಯಾ ಇದೆನಾ ಅಂತ ಜಯದೇವ್ ಕೇಳ್ತಾನೆ. ಆಗ ನರ್ಸ್, ಟ್ರೀಟ್ಮೆಂಟ್ ಇವಾಗ ತಾನೇ ಸ್ಟಾರ್ಟ್ ಆಗಿದೆ ಅಲ್ವಾ, ಇವಾಗಲೇ ಏನು ಹೇಳೋಕ್ಕಾಗಲ್ಲ, ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿ ಹೋಗ್ತಾರೆ. ವೆಯ್ಟ್ ಮಾಡಿ, ಅದನ್ನೇ ತಾನೇ ಮಾಡ್ತಾ ಇರೋದು, ನನ್ನ ಹೆಂಡತಿ ಮೇಲಿರೋ ಪ್ರೀತಿ ನಿಮ್ಗೆ ಗ್ರೀ ಅರ್ಥ ಆಗ್ಬೇಕು ಅಂತ ಜೋರಾಗಿ ಮಾತಾಡಿ ಡ್ರಾಮಾ ಮಾಡ್ತಾನೆ. ಆಗ ಭೂಮಿಕಾ, ಜಯದೇವ್ ಅವರೇ ಪ್ಲೀಸ್ ಪ್ಲೀಸ್ ರಿಲ್ಯಾಕ್ಸ್, ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ. ಧೈರ್ಯ ತಂದ್ಕೋತಾ ಇದ್ದೀನಿ ಅತ್ಗೆ, ನೀವ್ ಹೇಳ್ದಂಗೆ ಮಲ್ಲಿ ಹುಷಾರಾಗ್ತಾಳೆ, ಅವಳಿಗೆ ಏನೂ ಆಗಲ್ಲ ಅಂತ ಜಯದೇವ್ ಹೇಳ್ತಾನೆ. ನಂತರ ದೇವರೇ ಬಂದು ಎಪ್ಸಿದ್ರು ಅವಳಿಗೆ ಪ್ರಜ್ಞೆ ಬರಲ್ಲ, ಯಾಕಂದ್ರೆ ಇಷ್ಟೊತ್ತಿಗಾಗ್ಲೇ ಅಂತ ಮನಸ್ಸಿನಲ್ಲೇ ಮಾತಾಡ್ಕೋತಾನೆ. ನಂತರ ನರ್ಸ್ ಮಲ್ಲಿ ಇರೋ ವಾರ್ಡ್ ಒಳಗಡೆ ಹೋಗಿ ಮತ್ತೆ ಹೊರಗಡೆ ಬರ್ತಾಳೆ. ಆಗ ಜಯದೇವ್ ನೋಡಿ, ನರ್ಸ್ ಅವಾಗ್ಲೇ ಹಂಗ್ ಮಾತಾಡಿದ್ಕೆ ರಿಯಲಿ ಸಾರಿ, ಬೇಜಾರ್ ಮಾಡ್ಕೋಬೇಡಿ, ಅದು ನನ್ನ ಹೆಂಡತಿ ಮೇಲೆ ಇರೋ ಪ್ರೀತಿಗೆ ಕನ್ಸನ್ಗೆ ಇಂದ ಆ ತರ ಮಾತಾಡ್ಬಿಟ್ಟೆ ಅಂತ ಸಾರಿ ಕೇಳ್ತಾನೆ. ಈಗ್ಲಾರು ಹೇಳಿ, ಟ್ರೀಟ್ಮೆಂಟ್ ಸರಿಯಾಗಿ ಮಾಡಿದೀರಾ ಅಂತ ಕೇಳ್ತಾನೆ. ಆಗ ನರ್ಸ್, ನನ್ನ ಕೆಲಸ ನಾನು ಸರಿಯಾಗಿ ಮಾಡಿದೀನಿ, ಅವರಿಗೆ ಸಂಜೆ ಒಳಗಡೆ ಪ್ರಜ್ಞೆ ಬರ್ಬೋದು, ವೇಟ್ ಮಾಡಿ ಅಂತ ಹೇಳಿ ಹೋಗ್ತಾಳೆ. ಇಲ್ಲಿಗೆ ಈ ಸೀನ್ ಮುಗಿಯುತ್ತೆ. ಇನ್ನೊಂದ್ ಕಡೆ ಅಪೇಕ್ಷಾ, ಫೈನಲಿ ನಾವು ಸುತ್ತಾಡಕ್ ಹೊರಗಡೆ ಹೋಗ್ತಾ ಇದೀವಿ, ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಂತ ಪಾರ್ಥಂಗೆ ಹೇಳ್ತಾಳೆ. ನಂತರ, ಮುಖ ಯಾಕೆ ಹೀಗ್ ಮಾಡ್ಕೊಂಡಿದ್ದೀರಾ, ಸ್ವಲ್ಪ ಸ್ಮೈಲ್ ಮಾಡಿ ಅಂತ ಹೇಳ್ತಾಳೆ. ಇನ್ನೊಂದ್ ಸೀನಲ್ಲಿ ಹಾಸ್ಪಿಟಲ್ ನಲ್ಲಿ ಡಾಕ್ಟರ್, ಇವಾಗ ಪ್ರಜ್ಞೆ ಏನಾದ್ರು ಬಂದಿತಾ ಅಂತ ನರ್ಸ್ನ ಕೇಳ್ತಾರೆ. ಅದಕ್ಕೆ ನರ್ಸ್, ಇಲ್ಲ ಡಾಕ್ಟರ್ ಅಂತ ಹೇಳ್ತಾರೆ. ಡಾಕ್ಟರ್ ಹೊರಗಡೆ ಬಂದ್ಮೇಲೆ, ಸಂಜೆ ಅಷ್ಟರಲ್ಲಿ ಪ್ರಜ್ಞೆ ಬರುತ್ತೆ ಅಂತ ಹೇಳಿದ್ರಿ, ಏನಾಯ್ತು ಅಂತ ಭೂಮಿಕಾ ಕೇಳ್ತಾರೆ. ಆಗ ಡಾಕ್ಟರ್, ಪ್ರಜ್ಞೆ ಬರುತ್ತೆ ಅಂತ ಅನ್ಕೊಂಡಿದ್ವಿ, ಬಟ್ ಯಾವುದು ಇಂಪ್ರೂವ್ಮೆಂಟ್ ಕಾಣಿಸ್ತಿಲ್ಲ ಅಂತ ಹೇಳ್ತಾರೆ. ಅದು ಹೇಗೆ ಇಂಪ್ರೂವ್ಮೆಂಟ್ ಕಾಣಿಸೋದಕ್ಕೆ ಸಾಧ್ಯ, ನನ್ನ ಕಡೆಯಿಂದ ಬೇರೆನೇ ಟ್ರೀಟ್ಮೆಂಟ್ ಕೊಡ್ಸಿಲ್ವಾ ಅಂತ ಜಯದೇವ್ ಮನಸ್ಸಿನಲ್ಲೇ ಮಾತಾಡ್ಕೋತಾನೆ. ನಂತರ ಮಲ್ಲಿ ಅವರ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಆಪರೇಷನ್ ಮಾಡಬೇಕಾಗುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ. ನೆಕ್ಸ್ಟ್ ಸೀನಲ್ಲಿ ಭೂಮಿಕಾ ಗೌತಮ್ಗೆ ಕಾಲ್ ಮಾಡಿ, ಮಲ್ಲಿ ಆರೋಗ್ಯದಲ್ಲಿ ಯಾವ ಇಂಪ್ರೂವ್ಮೆಂಟ್ ಇಲ್ಲ, ಹಿಂಗಾದ್ರೆ ಆಪರೇಷನ್ ಮಾಡಬೇಕು ಅಂದ್ರು ಅಂತ ಹೇಳ್ತಾಳೆ. ನೀವು ಇಲ್ಲಿದ್ರೆ ಒಳ್ಳೇದಾಗುತ್ತೆ, ನನಗಂತೂ ಭಯ ಆಗ್ತಿದೆ, ನೀವು ಬರೋಕ್ಕಾಗುತ್ತಾ ಅಂತ ಕೇಳ್ತಾಳೆ. ಅದಕ್ಕೆ ಗೌತಮ್, ಸರಿ ನಾನು ಈಗಲೇ ಬರ್ತಾ ಇದ್ದೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ಗೌತಮ್ ಹಾಸ್ಪಿಟಲ್ಗೆ ಒಬ್ರನ್ನ ಕರ್ಕೊಬಂದು, ಭೂಮಿಕಾ ಶಿ ಇಸ್ ಡಾಕ್ಟರ್ ಇಂದುಮತಿ ಅಂತ ಹೇಳ್ತಾನೆ. ಹಾಗೆ ಇವರು ಬಹಳ ಎಕ್ಸ್ಪೀರಿಯನ್ಸ್ ಇರೋ ಡಾಕ್ಟರ್ ಅಂತ ಇನ್ನೊಬ್ಬ ಡಾಕ್ಟರ್ಗೆ ಹೇಳ್ತಾನೆ. ಇವರು ಒಂದ್ಸಲ ಮಲ್ಲಿನ ನೋಡ್ಬೋದಾ ಅಂತ ಕೇಳ್ತಾನೆ. ನಂತರ ಇಂದುಮತಿ ಡಾಕ್ಟರ್ ಮಲ್ಲಿ ಇರೋ ವಾರ್ಡ್ಗೆ ಹೋಗಿ ಚೆಕ್ ಮಾಡಿ ಹೊರಗಡೆ ಬಂದು, ಇವರು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಇವತ್ತು ಒಂದಿನ ನೋಡೋಣ, ಪ್ರಜ್ಞೆ ಬಂದಿಲ್ಲ ಅಂದ್ರೆ ಆಪರೇಷನ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ. ನಂತರ ಜಯದೇವ್ ನರ್ಸ್ ಹತ್ರ ಬಂದು, ನೀವು ಕೊಡ್ತಾ ಇರೋ ಮೆಡಿಸಿನ್ ಯಾವುದೇ ಡಾಕ್ಟರ್ ಇಂದ ಕಂಡುಹಿಡಿಯೋಕ್ಕಾಗಲ್ಲ ಅಲ್ವಾ, ಯಾಕೆಂದ್ರೆ ಇದೇನಾದ್ರು ಗೊತ್ತಾದ್ರೆ ಕಂಬಿ ಹಿಂದೆ ನೀವು ಇರ್ತೀರಾ, ನಿಮ್ ಹಿಂದೆ ನಾನು ಇರ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ನರ್ಸ್ ನರ್ಸ್ ಸರ್, ನೀವು ಆ ಥರ ಏನೂ ಹೆದರ್ಕೋಬೇಡಿ, ಒಂದ್ ವೇಳೆ ಅವರು ಡೆತ್ ಆದ್ರೂ ಪೋಸ್ಟ್ ಮಾರ್ಟಮ್ ಅಲ್ಲೂ ಗೊತ್ತಾಗದೆ ಇರೋ ತರ ನಾನು ಟ್ರೀಟ್ಮೆಂಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೀನಲ್ಲಿ ಭೂಮಿಕಾ ಪಾರ್ಥಗೆ ಕಾಲ್ ಮಾಡಿ, ಎಲ್ಲಿದ್ದೀರಾ, ನೀವು ಇಲ್ಲಿಗೆ ಬರ್ತೀರಾ ಅನ್ಕೊಂಡಿದ್ದೆ ಅಂತ ಮಾತಾಡ್ತಾಳೆ. ಆಗ ಪಾರ್ಥ, ಅಪೇಕ್ಷೆಗೆ ತಲೆನೋವು ಅದಕ್ಕೆ ಬಂದಿಲ್ಲ ಅಂತ ಹೇಳ್ತಾನೆ. ಕಾಲ್ ಕಟ್ ಮಾಡಿ ಆದ್ಮೇಲೆ, ಅದಕ್ಕೆ ಯಾಕೆ ಬಂದಿಲ್ಲ ಅಂತ ಕೇಳ್ತಾ ಇದ್ದಾರೆ ಅಂತ ಅಪೇಕ್ಷಾಗೆ ಹೇಳ್ತಾನೆ. ಅದಕ್ಕೆ, ನಾಳೆ ಹೋದ್ರಾಯ್ತು ಬನ್ನಿ ಅಂತ ಹೇಳ್ತಾಳೆ ಅಪೇಕ್ಷಾ. ಇನ್ನೊಂದ್ ಕಡೆ ಶಕುಂತಲಾ, ಮಲ್ಲಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ, ಅವಳಿಗೆ ಆಪರೇಷನ್ ಮಾಡ್ಬೇಕಂತೆ, ಅವಳು ಏನಾದ್ರು ಸತ್ತರೆ 2 ಹನಿ ಕಣ್ಣೀರ್ ಹಾಕಿ ಸುಮ್ನಾಗ್ತೀನಿ, ಆಮೇಲೆ ಜಯದೇವ್ಗೆ ಬೇರೆ ಹುಡುಗಿ ನೋಡಿ ಮದ್ವೆ ಮಾಡ್ತೀನಿ ಅಂತ ಅವ್ರ ಅಣ್ಣನ ಬಳಿ ಹೇಳ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಡಾಕ್ಟ್ರು ಮಲ್ಲಿನ ಚೆಕ್ ಮಾಡೋಕೆ ಬೇರೆ ನರ್ಸ್ ಜೊತೆ ಬರ್ತಾರೆ. ಬೇರೆ ನರ್ಸು ಮಲ್ಲಿನ ನೋಡಿ ಮಲ್ಲಿ ಅಂತ ಹೇಳ್ತಾಳೆ. ಆಗ ಡಾಕ್ಟರ್, ನಿಂಗೆ ಇವಳು ಗೊತ್ತಾ ಅಂತ ಕೇಳ್ತಾರೆ. ಹೊಸ ನರ್ಸು, ಹ್ಞೂ ಡಾಕ್ಟರ್, ಇವಳು ನನ್ನ ಕಾಲೇಜ್ ಫ್ರೆಂಡ್ ಅಂತ ಹೇಳ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಡಾಕ್ಟರ್ ಹೊರಗಡೆ ಬಂದು, ಮಲ್ಲಿಗೆ ಪ್ರಜ್ಞೆ ಬಂದಿಲ್ಲ, ಸೊ ಆಪರೇಷನ್ ಮಾಡೋದು ಬೆಸ್ಟ್ ಅಂತ ಗೌತಮ್ಗೆ ಹೇಳ್ತಾರೆ. ಆಗ ಗೌತಮ್, ಬೇಡ ಡಾಕ್ಟ್ರೆ, ಆಪರೇಷನ್ ರಿಸ್ಕ್ ಅಂತ ಹೇಳಿದ್ದೀರಾ, ಸೊ ನೀವು ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಿ, ನಾವು ಪ್ರಜ್ಞೆ ಬರೋವರೆಗೂ ಕಾಯ್ತೀವಿ ಅಂತ ಹೇಳ್ತಾನೆ. ಅದಕ್ಕೆ ಡಾಕ್ಟರ್, ಈ ತರ ಕಾಯೋದ್ರಲ್ಲಿ ಅರ್ಥ ಇಲ್ಲ, ಆಪರೇಷನ್ ಮಾಡೋಣ ಅಂತ ಹೇಳ್ತಾರೆ. 50% ಚಾನ್ಸಸ್ ಇದೆ, ನೋಡೋಣ ಅಂತ ಡಾಕ್ಟರ್ ಹೇಳ್ತಾರೆ. ಇಲ್ಲಿಗೆ ಈ ಎಪಿಸೋಡ್ ಎಂಡ್ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.